ಕನ್ನಡದಲ್ಲಿ ಇಬ್ಬರು ನೆಕ್ಸ್ಟ್ ಎಲ್ಲ ಒಳ್ಳೊಳ್ಳೆ ಸಿನಿಮಾಗಳು ರಿಲೀಸ್ ಆಗ್ತಿವೆ. ಹೌದು. ದುನಿಯಾ ವಿಜಯ್ ಭೀಮಾ ಬರ್ತಿದೆ, ಹಾ ಸುದೀಪ್ ಅವ್ರ ಮ್ಯಾಕ್ಸ್ ಬರ್ತಿದೆ, ಹೌದು. ಧ್ರುವ ಸರ್ಜಾ ಅವ್ರ ಮಾರ್ಟಿನ್ ಸಿನಿಮಾ ಕೂಡ ಬರ್ತಾ ಇದೆ. ಹೌದು ಸರ್. ನೀವು ಯಾವ ಸಿನಿಮಾ ನೋಡಕ್ಕೆ ವೇಟ್ ಮಾಡ್ತೀರಿ? ನಾವೆಲ್ಲ ಸಿನಿಮಾ ನೋಡಕ್ಕೂ ವೇಟ್ ಮಾಡ್ತಾ ಇರ್ತೀವಿ ಬಿಕಾಸ್ ನಾನು ಸುದೀಪ್ ಸರ್ ಅವ್ರ ಫ್ಯಾನು. ಸೊ ಸೊ ನಂಗೆ ಅವ್ರ ಸಿನಿಮಾ ತುಂಬಾ ನೋಡಕ್ ಇಷ್ಟ. ಸೊ ಈಗರ್ಲಿ ವೇಟಿಂಗ್ ಫಾರ್ ಹಿಸ್ ಮೂವೀಸ್. ಸುದೀಪ್ ಸರ್ ಫ್ಯಾನ್ ಅಂತ ಹೇಳಿದ್ರೆ ಅವ್ರದ್ದೊಂದು 2-3 ವರ್ಷ ಆಗ್ತಾ ಬಂತು ಸಿನಿಮಾ. ಹೌದು ಹೌದು. ಇಷ್ಟೊಂದು ಗ್ಯಾಪ್ ತಗೊಂಡ್ರು ಅಂದ್ರೆ ಅಭಿಮಾನಿಗಳಿಗೆ. ಸೊ ಅವ್ರು ಏನೇ ಸಿನಿಮಾ ಕೊಟ್ರು ಒಳ್ಳೆ ಮೂವಿ ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡೇ ಕೊಡ್ತಾರೆ. ಸೊ ಅದಕ್ಕೆ ವೇಟ್ ಮಾಡ್ತಾ ಇರೋದು ಅವ್ರ ಮೂವಿಗೆ. ನೀವು ಅವ್ರು ಬಿಟ್ಟು ಮತ್ತೆ ಅವ್ರ ಸಿನಿಮಾನು ನೋಡಲ್ಲ? ಯಶ್ ಅವ್ರ ಸಿನಿಮಾ ನೋಡ್ತೀವಿ. ಸೊ ಅವ್ರ ಸಿನಿಮಾಗೂ ವೇಟ್ ಮಾಡ್ತಾ ಇದೀವಿ. ಸೊ ಎಲ್ಲಾ ಸಿನಿಮಾನು ವೇಟ್ ಮಾಡ್ತೀವಿ. ಹೌದು ಎಲ್ಲ ನೋಡ್ತೀನಿ ಸರ್. ಇವಾಗ ಏನಂದ್ರೆ ಇವಾಗ ದರ್ಶನ್ ಅವರು ಜೈಲಲ್ಲಿ ಇದಾರಲ್ಲ, ಅವ್ರ ಅಭಿಮಾನಿಗಳು ಅವರು ಹೊರಗಡೆ. ನಾನು ಅವ್ರ ಅಭಿಮಾನಿನೇ. ಅವ್ರ ಹೊರಗಡೆ ಬರೋದಕ್ಕೆ ಕಾಯ್ತಾ ಇದೀವಿ. ಸೊ ಬಂದ್ಮೇಲೆ ಮೂವೀಸ್ ಏನಾದ್ರು ಅವ್ರು ರಿಲೀಸ್ ಆಯ್ತು ಅಂದ್ರೆ ಬಿಗ್ ಹಿಟ್ ಅಂತಾನೆ ಹೇಳ್ಬೋದು. ಸೊ ಎಲ್ಲ ಫ್ಯಾನ್ಸ್ ಎಲ್ಲ ವೇಟ್ ಮಾಡ್ತಾ ಇದಾರೆ. ಸೊ ಈಗರ್ಲಿ ವೇಟಿಂಗ್ ಫಾರ್ ಹಿಮ್ ಟು ಕಮ್ ಬ್ಯಾಕ್. ಆಮೇಲೆ ಅದೇ ಒಳ್ಳೆ ಮೂವಿ ಕೊಡ್ಲಿ. ಅಂದ್ರೆ ಇವಾಗ ಏನಂದ್ರೆ ಎಲ್ರು ಅವ್ರು ಬರೋ ತನಕ ನಾವು ಯಾವ ಸಿನಿಮಾನು ನೋಡಲ್ಲ ಒಂದಿಷ್ಟು ಅಭಿಮಾನಿಗಳೇ. ಆತರ ಏನಿಲ್ಲ ಸರ್. ಬೇರೆ ಏನ್ ಅನ್ಸುತ್ತೆ, ಇದು ಸರಿನಾ ಅವ್ರು ಮಾಡ್ತಿರೋದು ತಪ್ಪು ಅನ್ಸುತ್ತೆ, ಏನ್ ಅನ್ಸುತ್ತೆ? ಇಲ್ಲ ಸರ್, ಇದು ಮಾತ್ರ ತಪ್ಪು ಆಕ್ಚುಲಿ. ಸೊ ಒಳ್ಳೆ ಆರ್ಟಿಸ್ಟ್ ಗಳಿದ್ದಾರೆ. ಸೊ ಅವ್ರಿಗೂ ನಾವ್ ಎನ್ಕರೇಜ್ ಮಾಡ್ಬೇಕು, ಪ್ರೋತ್ಸಾಹಿಸ್ಬೇಕು. ಸೊ ಮುಂದೆ ತರ್ಬೇಕು, ಅವ್ರನ್ನ ಬೆಳೆಸ್ಬೇಕು. ಸೊ ಅವ್ರು ಬಂದ್ಮೇಲೆ ಅವ್ರಿಗೆ ಆದಂತ ಒಂದು ವ್ಯಾಲ್ಯೂ ಇದೆ. ಸೊ ಅದಿದ್ದೇ ಇರುತ್ತೆ. ಸಿನಿಮಾಸ್ ಎಲ್ಲ ಹಿಟ್ ಆಗೋ ಚಾನ್ಸಸ್ ಅಂತೂ 100% ಇದೆ. ಅವ್ರು ಮಾಡ್ತಿರೋದು ಸರಿನಾ ತಪ್ಪಾ? ತಪ್ಪು ಸರ್, ಆತರ ಮಾಡ್ಬಾರ್ದು. ಅಂದ್ರೆ ಅವ್ರೇನು ಯಾವತ್ತೂ ಹೇಳಿಲ್ಲ ಈ ತರ ಮಾಡಿ ಅಂತ ಹೇಳಿಲ್ಲ. ಅವ್ರೇನು ಹೇಳಿಲ್ಲ, ಅಭಿಮಾನಿಗಳೇ ಹೇಳ್ತಾ ಇರೋದು. ಸೊ ಅದರಿಂದ ಆತರ ಮಾಡೋದು ತಪ್ಪು ಅಂತ. ಜೈಲಲ್ಲಿ ಇದ್ರು ಕೂಡ ಇನ್ನೂ ಕೂಡ ಸಿನಿಮಾ ರಂಗದ ಬಗ್ಗೆನೇ ಒಂದ್ ಸ್ವಲ್ಪ ಯೋಚನೆ ಮಾಡ್ತಾರೆ, ಈ ತರದ್ದೆಲ್ಲ ಮಾಡ್ತಾರೆ. ಬಟ್ ಅಭಿಮಾನಿಗಳು ಅಂದ್ರೆ ಒಂದಿಷ್ಟು ಜನ ಹೇಳ್ತಾ ಇದ್ರೆ ಬರೋ ತನಕ ನಾವು ನೋಡಲ್ಲ ಅಂತ ಹೇಳ್ತಿದ್ರೆ, ಅದು ನಿಮ್ ಪ್ರಕಾರ ತಪ್ಪು? ತಪ್ಪು ಸರ್. ಪ್ಯಾನ್ ಇಂಡಿಯಾ ಸಿನಿಮಾ ಬಗ್ಗೆ ಏನ್ ಹೇಳ್ತಾರೆ? ಅಂದ್ರೆ ಈ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಕ್ಕೆ ಒಂದು 2-3 ವರ್ಷ ಒಂದು ನಮ್ಮಲ್ಲಿರೋ ಸೂಪರ್ ಸ್ಟಾರ್ಗೂ ಅಷ್ಟು ಟೈಮ್ ಬೇಕಾಗುತ್ತೆ. ಹೌದು. ಇದ್ರ ಬಗ್ಗೆ ಏನ್ ಹೇಳ್ತಾರೆ? ಅದ್ ಮಾಡೋದು ಅವ್ರು ಸರಿನಾ ತಪ್ಪಾ? ಅಂದ್ರೆ ಬ್ಯಾಕ್ ಟು ಬ್ಯಾಕ್ ಒಂದು ವರ್ಷಕ್ಕೆ ಒಂದು ಸಿನಿಮಾ ಬರ್ತಾ ಇರ್ಬೇಕು. ಸೊ ಬ್ಯಾಕ್ ಟು ಬ್ಯಾಕ್ ಒಳ್ಳೆ ಮೂವೀಸ್ ಬಂದ್ರೆ ಓಕೆ. ಬಟ್ ಒಳ್ಳೆ ಮೂವೀಸ್ ಬಂದಿಲ್ಲ ಅಂತಂದ್ರೆ ಒಂದು ಒಳ್ಳೆ ಕಾನ್ಸೆಪ್ಟ್. ಇವಾಗ KGF ಬಂತು. ಸೊ ದಟ್ ಈಸ್ ಅ ಬಿಗ್ ಬ್ಲಾಕ್ ಬಸ್ಟರ್ ಮೂವಿ. ಸೊ ವರ್ಲ್ಡ್ ವೈಡ್ ಹಿಟ್ ಆಯ್ತು ಅದ್ ಮೂವಿ. ಸೊ ಇಟ್ ಇಸ್ ಅ ಗುಡ್ ಪ್ಯಾನ್ ಇಂಡಿಯಾ ಮೂವಿ. ಏನೇ ಲೇಟ್ ಆದ್ರೂ ಕೂಡ ಲೇಟೆಸ್ಟ್ ಆಗಿ ಬರುತ್ತೆ. ದಟ್ ಇಸ್ ಅ ಗುಡ್ ಕಾನ್ಸೆಪ್ಟ್ ಅಂತ. ಕನ್ನಡ ಸಿನಿಮಾ ಯಾವ್ದು ಬಂದ್ರೆ ನೀವು ನೋಡ್ತೀನಿ ಸರ್. ಈಗ ರೀಸೆಂಟ್ ಆಗಿ ನೆಕ್ಸ್ಟ್ ಬರ್ತಾ ಇದೆ ದುನಿಯಾ ವಿಜಯ್ ಭೀಮಾ ಬರುತ್ತೆ, ಖಂಡಿತ ನೀವು ನೋಡ್ತೀರಾ? ನೋಡ್ತೀನಿ ಸರ್, ಶೋರ್. ಥ್ಯಾಂಕ್ ಯು ಸೋ ಮಚ್. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.